ಲೇಡೀಸ್ ಆ್ಯಂಡ್ ಜೆಂಟ್ಲ್ಮೆನ್, ಈ ಮಲ್ಲಣ್ಣ SS ಮಲ್ಲಿಕಾರ್ಜುನ್ ಪೈಲ್ವಾನ್ಗೆ ಕಬಾಬ್ ತಿನ್ನಿಸ್ಬಿಟ್ಟು ಎಡವಟ್ಟು ಮಾಡ್ಕೊಂಡ್ರ. ಮಲ್ಲಣ್ಣ ಕಬಾಬ್ ತಿನ್ನಿಸಿರೋ ವಿಚಾರ ಲಿಂಗಾಯತರ ನಿದ್ದೆಗೆಡಿಸಿದೆ. ಯಾಕೆ ಬೇಕಿತ್ತು ಮಲ್ಲಿಕಾರ್ಜುನ್ಗೆ ಈ ಉಸಾಬರಿ ಅನ್ನುವಂಥದ್ದು? ಸ್ವೀಟ್ ತಿನ್ನಿಸ್ಬೋದಿತ್ತಲ್ಲ, ಯಾಕೆ ಕಬಾಬ್ ತಿನ್ನಿಸ್ಬೇಕಿತ್ತು? ಇದು ಲಿಂಗಾಯತರ ಸ್ವಾಭಿಮಾನಕ್ಕೆ ಧಕ್ಕೆ ತಂದಿದೆ. ಲಿಂಗಾಯತರು ಉಲ್ಟಾ ಹೊಡಿಲಿಕ್ಕೆ ಕಾಯ್ತಾ ಇದ್ರು ಶಾಮನೂರು ಫ್ಯಾಮಿಲಿ ವಿರುದ್ಧ. ಈಗ ಕಬಾಬ್ ವಿಚಾರ ಕಾಂಗ್ರೆಸ್ಗೆ ಹೊಗೆ ಹಾಕುತ್ತಾ ಅನ್ನುವಂಥ ತೀರ್ಮಾನಕ್ಕೆ ದಾವಣಗೆರೆಯಲ್ಲಿ ಚರ್ಚೆ ಆಗ್ತಾ ಇದೆ. ಈ ಎಲ್ಲದರ ಕಂಪ್ಲೀಟ್ ಡೀಟೇಲ್ಸನ್ನು ಫೋಕಸ್ ಟುಡೇನಲ್ಲಿ ನಾನು ಕೊಡ್ತೀನಿ. ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ, ನಾನು ಹೇಮಂತ್. ಎಸ್ ವೀಕ್ಷಕರೇ, ದಾವಣಗೆರೆಯಲ್ಲಿ ರಾಜಕೀಯ ಗರಿಗೆದರ್ತಾ ಇದೆ. ಇನ್ನೇನು ಮತದಾನಕ್ಕೆ ವಾರಗಳ ಟೈಮ್ ಮಾತ್ರ ಇದೆ. ಇಂಥ ಸಂದರ್ಭದಲ್ಲಿ ತೀವ್ರ ಚರ್ಚೆ ಆಗ್ತಿರುವಂಥ ವಿಚಾರ, ದಾವಣಗೆರೆಯಲ್ಲಿ ಕಬಾಬ್ ತಿನ್ನಿಸಿದ್ದು SS ಮಲ್ಲಿಕಾರ್ಜುನ್ ಪೈಲ್ವಾನ್ಗೆ. ಪೈಲ್ವಾನ್ ಯಾವುದೇ ಕಾರಣಕ್ಕೂ ಟಿಕೆಟ್ ವಾಪಸ್ ತಗೊಳ್ಳಲ್ಲ ಅಂತ ಹೇಳಾಗಿತ್ತು, ಕಂಟೆಸ್ಟ್ ಮಾಡಿ ಆಗಿತ್ತು. ಅಲ್ಪಸಂಖ್ಯಾತರು ಈ ಸರಿಯಲ್ಲಿ ಗೆಲ್ತಾರೆ ಅನ್ನೋಂಥ ವಾತಾವರಣ ಇತ್ತು. 80,000 ಓಟ್ಗಳು ರೀ, ಅವರ ಸಮುದಾಯದ 80,000 ಓಟ್ಗಳಿದ್ದಾಗಲೂ ಕೂಡ ಅವ್ರಿಗೆ ಟಿಕೆಟ್ ಕೊಟ್ಟಿಲ್ಲ ಅಂದರೆ ಕಾಂಗ್ರೆಸ್ಗೆ ಅಲ್ಪಸಂಖ್ಯಾತರ ಮೇಲೆ ಎಷ್ಟು ಪ್ರೀತಿ ಇದೆ ಅನ್ನೋದನ್ನು ತೋರಿಸುತ್ತೆ. ಅಲ್ಲದೆ ಈ ಪೈಲ್ವಾನ್ನ CM ಕರೆಸ್ಬಿಟ್ಟು ಅವ್ರನ್ನ ಮನವೊಲಿಸಿ, ಆಯ್ತಪ್ಪ ನಿಮ್ಮ ಕಂಡೀಷನ್ ನಾನು ಮಾಡ್ತೀನಿ ಅಂತ ಹೇಳಿಬಿಟ್ಟು ಏನೇನಂತ ಹೇಳಿ ಅವ್ರನ್ನ ಸಮಾಧಾನ ಮಾಡಿ ಕಳಿಸಿದ ಮೇಲೆ ಈ ಪೈಲ್ವಾನ್ಗೆ ಶಾಮನೂರು ಮಲ್ಲಣ್ಣ ಕಬಾಬ್ ತಿನ್ನಿಸಿ. ಕಬಾಬ್ನ ಯಾಕೆ ತಿನ್ನಿಸ್ಬೇಕಿತ್ತು ಸ್ವಾಮಿ ಅಂತ ಲಿಂಗಾಯತರು ಕೇಳ್ತಾರೆ. ಏನಾದ್ರು ಸ್ವೀಟ್ ತಿನ್ನಿಸ್ಬೋದಿತ್ತಲ್ಲ, ಜಾಮೂನ್ ತಿನ್ನಿಸ್ಬೋದಿತ್ತಲ್ಲ, ಇವ್ರು ಕಬಾಬ್ ಯಾಕೆ ತಿನ್ನಿಸಿದ್ರು ಅನ್ನೋದು ಲಿಂಗಾಯತರ ಅಸ್ಮಿತೆಗೆ ಈಗ ಧಕ್ಕೆ ತಂದಂಗಾಗಿದೆ. ಲಿಂಗಾಯತ ಭಾವನೆಗಳಿಗೆ ಧಕ್ಕೆ ಬಂದಿದೆ. ಹಾಗಾಗಿ ಲಿಂಗಾಯತರು ಸಿಡಿದೆದ್ದಿದ್ದಾರೆ, ಸ್ವಾಮಿಗಳು ಸಿಡಿದೆದ್ದಿದ್ದಾರೆ. ಹೇಗಾದರೂ ಮಾಡಿ ಶಾಮನೂರು ಫ್ಯಾಮಿಲಿಗೆ ಬುದ್ಧಿ ಕಲಿಸಲೇಬೇಕು ಈ ಬಾರಿ ಅಂತ. ಯಾಕಂದರೆ 30 ವರ್ಷಗಳಿಂದ ಶಾಮನೂರು ಫ್ಯಾಮಿಲಿ ಹೇಳ್ದಂಗೆ ಕೇಳ್ಕೊಂಬಂದವ್ರು ಇವರೆಲ್ಲ. ಅವ್ರು ಯಾರಿಗೆ ಹೇಳ್ತಾರೋ ಅವ್ರಿಗೆ ಟಿಕೆಟ್, ತಾತಂಗೆ ಹಾಕು ಅಂದರೆ ಅವ್ರಿಗೆ ಓಟ್, ಮಗನಿಗೆ ಹಾಕು ಅಂದರೆ ಅವನಿಗೆ ಓಟ್, ಸೊಸೆಗೆ ಹಾಕು ಅಂದರೆ ಅವ್ರಿಗೆ ಓಟ್, ಈಗ ಮೊಮ್ಮಗನಿಗೂ ಹಾಕೊಂತಿದ್ದಾರೆ. ಅದು ಹೆಂಗೆ ಹಾಕ್ಲಿಕ್ಕಾಗುತ್ತೆ ಸ್ವಾಮಿ ಅಂತ ಲಿಂಗಾಯತರು ಕೇಳ್ತಾರೆ. ಇದೆಲ್ಲದಕ್ಕೂ ಕಾರಣ ನೆಪ ಅಂತ ಸಿಕ್ಕಿದ್ದೇನಪ್ಪ ಇವರಿಗೆ ಅಂದರೆ ಕಬಾಬ್ ವಿಚಾರ. ಅಷ್ಟಕ್ಕೂ ಮಲ್ಲಣ್ಣ ಮಾಡಿದ ತಪ್ಪು ಸರಿ, 2 ರೀತಿಯ ವಾದ ಮಾಡೋರಿದ್ದಾರೆ. ಕಬಾಬ್ ತಿನ್ನಿಸಿದೇನ್ರಿ ತಪ್ಪು? ಅವರ ಆಹಾರ ಪದ್ಧತಿ ಕರೆಕ್ಟ್, ಅವರವರ ಆಹಾರ ಪದ್ಧತಿ ಅವರವ್ರಿಗೆ. ಆದರೆ ಬಹಿರಂಗವಾಗಿ ಕ್ಯಾಮರಾ ಎದುರಿಗೆ ಲಿಂಗಾಯತ ಸಮುದಾಯದ SS ಮಲ್ಲಿಕಾರ್ಜುನ್ ಪೈಲ್ವಾನ್ ಅವರಿಗೆ ಕಬಾಬ್ ತಿನ್ನಿಸಿದ್ದು ಲಿಂಗಾಯತರ ಭಾವನೆಗಳಿಗೆ ಧಕ್ಕೆ ಬಂದಿದೆ ಅಂತ. ಅವರವರ ಭಾವಕ್ಕೆ, ಅವರವರ ಭಕ್ತಿಗೆ, ಅವರವರ ಭಾವನೆಗಳನ್ನು ಗೌರವಿಸಲೇಬೇಕು. ಇಂಥ ವಿಚಾರದಲ್ಲಿ SS ಮಲ್ಲಿಕಾರ್ಜುನ್ ಇಲ್ಲಿ ತಪ್ಪು ಮಾಡಿದ್ದಾರೆ. ಒಂದು ಕಡೆ ಶಾಮನೂರು ಫ್ಯಾಮಿಲಿಗೆ ಟಿಕೆಟ್ ಕೊಟ್ಟಿರೋದ್ರಿಂದ ಅಹಿಂದ ವರ್ಗಗಳೆಲ್ಲವೂ ಒಟ್ಟಾಗಿ ಕಾಂಗ್ರೆಸ್ಗೆ ಓಟ್ ಹಾಕ್ತಾರೆ ಅನ್ನೋದು ಇಲ್ಲ. ಸಿದ್ದರಾಮಯ್ಯನವರು ಎಷ್ಟೇ ಅಲ್ಲಿ ತಿಪ್ಪರ್ಲಾಗ ಹಾಕಿದ್ರು ಕೂಡ ಈ ಅಹಿಂದ ವರ್ಗಗಳಲ್ಲೂ ಕೂಡ ಶಾಮನೂರು ಫ್ಯಾಮಿಲಿ ಬಗ್ಗೆ ಅಸಮಾಧಾನ ಇದ್ದೇ ಇದೆ. 30 ವರ್ಷಗಳಿಂದ ಅಭಿವೃದ್ಧಿ ಆಗಿಲ್ಲ ಸ್ವಾಮಿ ದಾವಣಗೆರೆ ದಕ್ಷಿಣದ ಸ್ಲಮ್ಗಳನ್ನು ನೋಡಿ, ರೋಡ್ಗಳನ್ನು ನೋಡಿ, ಬೀದಿ ದೀಪಗಳಿಲ್ಲ, ಸರಿಯಾದ ಸಂಪರ್ಕ ವ್ಯವಸ್ಥೆ ಇಲ್ಲ, ಒಳಚರಂಡಿ ವ್ಯವಸ್ಥೆ ಇಲ್ಲ. ಇಂಥ ಸಂದರ್ಭದಲ್ಲಿ ಮತ್ತೆ ಮೊಮ್ಮಗನಿಗೆ ಟಿಕೆಟ್ ಅಂದರೆ ಯಾರಿಗಾದರೂ ರೋಷ ಹುಟ್ಟದೇ ಇರುತ್ತಾ? ಇಂಥ ಸಂದರ್ಭದಲ್ಲಿ ಈಗ ದಾವಣಗೆರೆ ಇದೆ, ಕಬಾಬ್ ಮಾತ್ರ ಇಲ್ಲಿ ಫ್ಯಾಕ್ಟರ್ ಆಗ್ತಾ ಇದೆ. ಕಬಾಬ್ ತಿನ್ನಿಸಿರೋದ್ರಿಂದ ಮಲ್ಲಣ್ಣ ಯಾವ ರೀತಿ ಬೆಲೆ ತೆರ್ತಾರೆ ಕಾದು ನೋಡಬೇಕು. ಇದಾಗಿತ್ತು ಫೋಕಸ್ ಟುಡೇ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್.